ಸಿದ್ಧರಾಮ ಕೊಳ್ಳದೊಳಗ, ಹೇ ಪರಮಾತ್ಮ, ಹೇ ಮಲ್ಲಯ್ಯ, ನೀ ಇಲ್ಲಿ ತನಕ ನನಗೆ ಭೇಟಿ ಆಗಲಿಲ್ಲ ಅಂತಂದ್ರೆ ಈ ಶರೀರ, ಈ ಪ್ರಾಣ, ಈ ದೇಹ ಇದ್ದು ಉಪಯೋಗ ಏನದ? ಇದು ಕೊಟ್ಟದ್ದ ನೀನು, ಇದು ನಿನ್ನಿಂದ ಬಂದದ, ಇದಕ್ಕೆ ಹಡದವ್ ನೀನೇ, ಇದರ ತಂದೆ ತಾಯಿ ನೀನೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಎಲ್ಲ ನೀ ಅದಿ, ನಿನಗಾಗಿ ಸಮರ್ಪಣ ಆಗಲಿ, ನೀನಿಲ್ಲದ ನಾನಿಲ್ಲ ಅಂತ ತಿಳ್ಕೊಂಡ ನೀ ಬರ್ಲಿಲ್ಲ ಅಂದರ, ನೀ ಭೇಟಿ ಆಗಲಿಲ್ಲ ಅಂದ್ರ ನಾನು ಪ್ರಾಣ ಇಡಂಗಿಲ್ಲ ಅಂತ ಕಮರಿ ಕೊಳದಾಗ ಹಾರಿಬಿಟ್ಟ. ಪ್ರಾಣದ ಕಬರ ಇಲ್ಲ, ಸಾಯ್ತನನ್ನು ಭಯ ಇಲ್ಲ. ಕಮರಿ ಕೊಳ್ಳದಾಗ ಸಿದ್ಧರಾಮ ಪರಮಾತ್ಮನಿಗಾಗಿ ಹಾರಿಬಿಟ್ಟ. ಕೆಳಗ ಪರಮಾತ್ಮ ಅವನನ್ನು ಹಿಡದೇ ಇದ್ದ. ಓಡಿ ಬಂದ ಅವನ ಕೈ ಹಿಡಿದ ಹಿಂಗಾಗಾರ್ಕ ಮ್ಯಾಲ ಎತ್ತಗೊಂಡ ತಡಿ ಮ್ಯಾಗ ಹಾಕೊಂಡು ಕುಂಡಿಸ್ತಾನ್ರಿ. ಸಾಕ್ಷಾತ್ ಶಿವ, ಕೈಲಾಸಪತಿ, ಜಗನ್ನಿಯಾಮಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ, ತ್ರಿಶೂಲಧಾರಿ, ಗಜಚರ್ಮಾಂಬರ, ಜಟಾ ಚೂಟಿ, ಸರ್ಪಭೂಷಣ, ನೀಲಕಂಠ ಪರಮಾತ್ಮ ತನ್ನ ತೊಡಿ ಮ್ಯಾಗ ಸಿದ್ಧರಾಮನನ್ನು ಮನಗಸಿಕೊಂಡು ತಲೆ ಸವರ್ತಾನೆ. ಪರಮಾತ್ಮ ಏನಂತಾನಂತಂದ್ರ, ತಲೆ ಸೌರಿ, ಸಿದ್ಧರಾಮ ನನ್ನ ಸಲುವಾಗಿ ನನ್ನ ಭೇಟಿಯಾಗಲಿಲ್ಲ ಅಂತ ತಿಳ್ಕೊಂಡ ಹಠ ಹಿಡಿದು ನಡ್ಕೊಂತ ಶ್ರೀಶೈಲದ ತನಕ ಬಂದೆಯಲ್ಲಪ್ಪ ನನ್ನಪ್ಪ ಅಂತ ತಿಳ್ಕೊಂಡ ಸ್ವತಃ ಪರಮಾತ್ಮನ ಕಣ್ಣೊಳಗ ನೀರು ಬಂದವ್ರಿ. ಸಿದ್ಧರಾಮನನ್ನ ಎರಡೂ ಕೈಲಿ ಎತ್ತಿ ತೊಡೆ ಮ್ಯಾಗ ಹಾಕೊಂಡ ನನ್ನ ಸಿದ್ಧರಾಮ ಅಂತ ತಿಳ್ಕೊಂಡ ಅವನಿಗೆ ಪ್ರಜ್ಞಾ ಹೋಗಿತ್ತು. ತೊಡೆ ಟೈಮ್ಗೆ ಎಚ್ಚರಾಗಿ ನೋಡ್ತಾನ. ಹಾ, ಇಲ್ಲದಾನು ನೋಡು ಮಲ್ಲಯ್ಯ ಅಂದವ. ಇಲ್ಲದಾನು ನೋಡು ಮಲ್ಲಯ್ಯ, ಎಲ್ಲಿದ್ಯೋಯಪ್ಪ? ಇಲ್ಲಿ ತನಕ ಎಲ್ಲಿದ್ದಿ? ನಾನು ಓಡಾಡಿ ಸಾಕಾಯಿತು, ನನಗೆ ಭೇಟಿ ಆಗ್ಬೇಕಾದ್ರೆ ಇಷ್ಟು ಲೇಟ್ ಯಾಕೆ ಮಾಡಿದಿ ಅಂತಂದಾಗ ಅವ ಹೇಳ್ದ, ಮಲ್ಲಯ್ಯ ಇಲ್ಲ, ಸ್ವಲ್ಪ ತಡ ಆಯ್ತಳಪ್ಪ ಅಂತ ಹೇಳಿ ಅವನಿಗೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ದೂತರನ್ನು ಕರ್ಕೊಂಡು ಬಂದು ಶ್ರೀಶೈಲದಲ್ಲಿರ್ತಕ್ಕಂಥ ಎಲ್ಲ 84 ಗಾವುದ ಅಂತ ಬರೀತಾರ ರಾಘವಾಂಕ ಕವಿ. ಶ್ರೀಶೈಲ ಎಷ್ಟು ದೊಡ್ಡದದ ಅಂದ್ರ 48 ಗಾವುದ ಅಂತ ತಿಳ್ಕೊಂಡ ಆ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡು ಮಲ್ಲಯ್ಯ ಸಿದ್ಧರಾಮನಿಗೆ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಶಿವದೂತರನ್ನ ಕಳಿಸಿ ಶ್ರೀಶೈಲ ದರ್ಶನ ಮಾಡಕ್ ಕಳಿಸ್ತಾನೆ. ಅಲ್ಲಿರ್ತಕ್ಕಂಥ ಏನು ಕಮರಿಯ ಕೊಳ್ಳ, ಅಲ್ಲಿ ಕಮರಿಯ ಮಠ, ಅಲ್ಲಿ ಕದಳಿಯವಣ, ಅಲ್ಲಿ ಒಳಗೆ ಕರ್ಕೊಂಡು ಆದ್ರ ಜಗತ್ತಿನ ಅದ್ಭುತ ಎಲ್ಲ ಘಟನೆಗಳು ಅಲ್ಲಿದ್ದು ಅಂತ. ಎಲ್ಲಿ? ಶ್ರೀಶೈಲದೊಳಗೆ ಎಲ್ಲ ತೋರಿಸಿಕೊಂಡ ಕರ್ಕೊಂಡು ಬಂದು ಮತ್ತೆ ಮಲ್ಲಯ್ಯನ ಹತ್ತಕ್ಕೆ ನಿಂದಿರಿಸಿದಾಗ ಸಿದ್ಧರಾಮನಿಗೆ ಮಲ್ಲಯ್ಯ ಕೇಳಿದಂತ, ಶ್ರೀಶೈಲ ಎಲ್ಲ ದರ್ಶನ ಮಾಡದಿ, ಎಲ್ಲ ನೋಡಿದೇನು ಅಂತಂದಾಗ ಅವ ಮಲ್ಲಯ್ಯ ಸಿದ್ಧರಾಮಂದ, ಎಲ್ಲ ನೋಡಿನಿಪ್ಪ, ಎಲ್ಲ ನೋಡಿನಿ, ಮತ್ತೆ ಹೆಂಗದ ಅಂತಂದಾಗ ಅವಂದ, ಏನ್ ನನಗೇನು ಆಶ್ಚರ್ಯ ಅನಿಸಿ. ಅಲ್ಲಿ ಮತ್ತೆ ದೊಡ್ಡ ದೊಡ್ಡ ಅವರೆಲ್ಲ ಭಾಳ ಬರದಾರ ಅದನ್ನು. ಅಲ್ಲಿ ಎಷ್ಟು 48 ಗಾವುದೊಳಗೆ ಏನೇನು ಕ್ಷೇತ್ರಗಳದಾವಲ್ಲ ಎಲ್ಲ ಬರದಾರ. ಅವೆಲ್ಲ ನಿನಗೆ ಆಶ್ಚರ್ಯ ಅನಿಸಲಿಲ್ಲ ಏನಂತಂದ್ರೆ, ನನಗೇನು ಆಶ್ಚರ್ಯ ಅನಿಸಲಿಲ್ಲ ಅಂದವ. ಹಲೋ, ಇವನ ಕಾಗಿ ಕರ್ರಗ ಇರ್ತಾವಲ್ಲ, ಬಿಳಿ ಕಾಗಿದ್ದು, ಅಲ್ಲಿ ಹಾವ ಮುಂಗುಲಿ ದೋಸ್ತಿ ಮಾಡಿದ್ದು, ಹಿಂಗ ದೊಡ್ಡ ದೊಡ್ಡ ಆಶ್ಚರ್ಯಗಳಿದ್ದು. ಅವತರು ನೋಡಿ ನಿನಗೆ ಆಶ್ಚರ್ಯ ಅನಿಸಲಿಲ್ಲೇನು, ಅಗಾಧ ಅನಿಸಲಿಲ್ಲೇನಂತಂದಾಗ ಅವ ಸಿದ್ಧರಾಮಂದ, ಈ ಜಗತ್ತನ್ನ ನಿರ್ಮಾಣ ಮಾಡಿರತಕ್ಕಂಥ ಪರಮಾತ್ಮನನ್ನೇ ನನ್ನ ಕಣ್ತುಂಬ ನೋಡಿದಾಗ ನಿನಕ್ಕಿಂತಲೂ ಜಗತ್ತಿನೊಳಗೆ ಅಗಾಧವಾದದ್ದು ಯಾವುದೂ ಇಲ್ಲೋ ದೇವರ ಅಂದಂತ ಸಿದ್ಧರಾಮ. ಜಗತ್ತಿನೊಳಗೆ ನಿನಕ್ಕಿಂತಲೂ ದೊಡ್ಡದು ಯಾವುದದ? ಆಶ್ಚರ್ಯ ಯಾವುದೂ ಇಲ್ಲ ಅಂತಂದಾಗ ಆಯ್ತಂತ ಇಬ್ಬರು ಕೂಡಿ ಸಿದ್ಧರಾಮ ಅವನ ಜೊತೆಗೆ ಮಾತಾಡಿ ಸಿದ್ಧರಾಮನಿಗೆ ಪರಮಾತ್ಮ ಹೇಳ್ದಂತ, ಮಲ್ಲಯ್ಯ ಹೋಗಿನ್ ಶ್ರೀಶೈಲ ನೋಡಿದಿಲ್ಲ, ಮಲ್ಲಯ್ಯನ ನನ್ನ ನೋಡಿದಿಲ್ಲ, ಆಯ್ತಲ್ಲ ಮತ್ತೆ ನೀನು ಊರಿಗೆ ಹೋಗಂತಂದಾಗ ಅವಂದನ ಹೋಗಂಗಿಲ್ಲ ಅಂದವ. ಹೋಗಂಗಿಲ್ಲಕೋ, ಇಲ್ಲೇನು ಮಾಡ್ತೀನಿ ನನ್ನ ಹತ್ತಿರ, ನಾನು ನಿನ್ನ ಹತ್ತಿರ ಇರವ. ಆಗ ಪರಮಾತ್ಮ ಹೇಳಿದ, ಹುಚ್ಚ, ನಿನ್ನ ಎದಕ್ಕೆ ಕಳಿಸಿನ ನಾನು ಜಗತ್ತಿಗೆ? ಈ ಜಗತ್ತಿನ ಉದ್ಧಾರ ಮಾಡಕ್ಕೆ ಕಳಿಸಿನ ನಾನು.
ಈ ಜಗತ್ತನ್ನ ಒಳ್ಳೆಯ ರೀತಿಯಿಂದ ನಡೆಸಲಿಕ್ಕೆ, ಅಲ್ಲಿರ್ತಕ್ಕಂಥವ್ರಿಗೆ ಭಕ್ತಿ ಕಲಿಸಲಿಕ್ಕೆ ನಾನು ಕಳಿಸಿ ನಿನ್ನ, ನೀ ಹಾಳಿ ಇಲ್ಲೇ ಕುಂಡಿರ್ತಾನೆ ಅಂತೇನು ಇರಬಾರ್ದಪ್ಪ. ಹೋಗು, ನಿಮ್ಮ ತಾಯಿ ನಿನ್ನ ಮನ್ಯಾಗ ಹುಡುಕಾಡಕತ್ತಾಳ, ನಿಮ್ಮವ್ವ ಮಣಿ ಒಳಗೆ ಕುತ್ಕೊಂಡು ಅಳ್ಳಾಗತ್ತಾಳ ನಿನ್ನ ಸಲುವಾಗಿ, ನೀನು ಹೋಗು ಅಂತಂದಾಗ ಅವ ಹೇಳ್ದ, ನಾ ಹೊಕ್ಕನು ಕರೆ, ನಾ ಹೋದ್ರೆ ನನ್ನ ಕೂಡ ನೀನು ಬರ್ಬೇಕು, ನೀ ಬರ್ತಾನಂದ್ರೆ ನಾ ಹೋಗಾವ್, ಇಲ್ಲಾಂದ್ರೆ ಹೋಗಂಗಿಲ್ಲ. ಆಗ ಶಿವ ಅಂದ, ಬರ್ತೀನಿ ಹೋಗಪ್ಪ, ನಾ ಬರ್ತೀನಿ, ನೀನು ಕೈಲಿ ಸೊನ್ನಲಾಪುರಕ್ಕೆ ಹೋಗು, ನಾನು ಶ್ರೀಶೈಲದಿಂದ ಕೈಲಾಸದಿಂದ ಸೊನ್ನಲಾಪುರಕ್ಕೆ ಬರ್ತೀನಿ, ಆದ್ರೆ ನಾ ಬಂದಾಗ ಗುರ್ತು ಹಿಡಿಬೇಕು ನೀನು. ನೀ ಈಗೇನು ನೋಡಕತ್ತೀಯಲ್ಲ, ತಲೆ ಮೇಲೆ ಜಟ, ಅದರ ಮ್ಯಾಗ ಚಂದ್ರ, ಅದರ ಮ್ಯಾಗ ಗಂಗಾ, ಅದರ ಮ್ಯಾಗ ಹಾವ, ಚರ್ಮ, ಕೊಳ್ಳಾಗ ರುದ್ರಾಕ್ಷಿ, ರುಂಡಮಾಲಿ, ನೀಲಕಂಠ, ಇದನ್ನೆಲ್ಲ ಏನು ನೋಡ, ಹಿಂಗೆ ಬರಂಗಿಲ್ಲ. ನಾ ಯಾವುದೇ ರೀತಿಯಿಂದ ಬರ್ತೀನಿ ಸೊನ್ನಲಾಪುರಕ್ಕ, ನಿನಗೆ ಭೇಟಿ ಆಗತ್ತೀನಿ, ನೀನು ಗುರ್ತು ಹಿಡಿಬೇಕು ನನಗ. ಅಂದ, ನಮ್ಗೆ ಹೆಂಗೆ ಗುರ್ತು ಹತ್ಬೇಕ್ರಿ, ನೀವು ಬೇರೆ ಬಂದರ, ಈಗ ಬೇರೆ ಹಾಗೆ ನನಗೆ ಗೊತ್ತತ್ತಿಲ್ಲ, ನಾ ಅಳ್ಕೋತ ಇಲ್ಲಿ ಓಡಿ ಬಂದೀನಿ, ನಾನು ನಿನ್ನ ರೂಪ ಗೊತ್ತಾಗಲಾರಕಂಡೆ ನಾ ಇಲ್ಲಿ ಬಂದೀನಿ, ಮತ್ತೆ ನೀ ಅಲ್ಲಿ ಬೇರೆ ರೂಪದಿಂದ ಬಂದ್ರೆ ಹೆಂಗೆ ಗೊತ್ತಾಗ್ಬೇಕು ನನಗ ಅಂದಾಗ ಪರಮಾತ್ಮ ಮತ್ತೊಂದು ಅವಂಗ ಸಿಗ್ನಲ್ ಹೇಳ್ದ, ಫ್ಲೂ ಕೊಟ್ಟ. ಏನಂತಂದ್ರೆ, ನೋಡು, ನಾ ಬಂದಾಗ ನಾನೇ ಪರಮಾತ್ಮ ಅಂತ, ನಾನೇ ಮಲ್ಲಯ್ಯ ಅಂತ ನೀ ಹೆಂಗೆ ಗುರ್ತಿಡಿ ಅಂತಂದ್ರ, ಅಕಸ್ಮಾತ್ ನೀ ಯಾರ ಮ್ಯಾಗಾರ ಸಿಟ್ಟಿಗೆದ್ದು ನಿನ್ನ ಹಣಿ ಮೇಲೆ ಏನು ಮೂರನೇ ಕಣ್ಣದಲ್ಲ, ಸಿದ್ದರಾಮನಿಗೆ ಮೂರನೇ ಕಣ್ಣಿತ್ತರಿ. ಸಾಕ್ಷಾತ್ ಶಿವ ಸೊನ್ನಲಾಪುರದ ಸಿದ್ದರಾಮನಿಗೆ ಹಣಿ ಮೇಲೆ ಮೂರನೇ ಕಣ್ಣು ಕೊಟ್ಟು ಕಳಿಸಿದ್ದ. ಮತ್ತು ನಿಮಗೂ ಕೊಟ್ಟಿದ್ದಂದ್ರೆ ನೀವೇನು ಮಾಡ್ತಿದ್ರಿ? ಎರಡ ಕೊಟ್ಟಾನ ನಿಮಗೆ ಕಣ್ಣ, ಒಬ್ಬೊಬ್ಬರಿಗೆ ಒಂದ ಕೊಟ್ಟಾನ, ಒಬ್ಬೊಬ್ಬರಿಗೆ ಎರಡೂ ಕೊಟ್ಟಿಲ್ಲ. ಹೌದಿಲ್ರಿ? ಮತ್ತು ಹಿಂಗದಾವಲ್ಲಿ ಊರಾಗ, ನಿಮ್ಮ ಊರಾಗ ಇರ್ಲಿಕ್ಕಂದ್ರೆ ಎಲ್ಲ ಜಗತ್ನಾಗ ಅದಾವ, ಒಂದೊಂದು ಕುಡ್ ಅದಾವ, ಒಂದೊಂದು ಮ್ಯಾಳ ಅದಾವ, ಒಂದೊಂದು ಎಡ್ಡು ಕಣ್ಣಿಲ್ಲ, ಒಂದೊಂದು ಒಂದೇ ಕಣ್ಣು ಅದಾವ, ನಿಮಗೆಲ್ಲರಿಗೂ ಎಡ್ಡು ಕಣ್ಣು ಅದಾವ. ಪಾಡಲ್ರಿ, ಮತ್ತು ಅದ್ರ ಸಂಬಂಧ ದೇವ್ರಿಗೆ ನೆನೆಸ್ರಿ. ಎಡ್ಡು ಕಣ್ಣು ಕೊಟ್ಟಾನಲ್ಲ, ಒಂದೊಂದು ಕುಡ್ಡು ಮಾಡ್ಯಾನ, ಮತ್ತು ನಿಮಗೆ ಎಡ್ಡು ಕೊಟ್ಟಾನಂದ್ರೆ ಪಾಡಲ್ಲ. ಒಬ್ಬೊಬ್ರಿಗೆ ಒಂದೇ ಕೈ ಕೊಟ್ಟಾನ, ನಿಮ್ಗೆ ಎಡ್ಡು ಕೈ ಕೊಟ್ಟಾನ, ಪಾಡಲ್ಲ. ಒಬ್ಬೊಬ್ರಿಗೆ ಒಂದೇ ಕಾಲು ಕೊಟ್ಟಾನ, ಒಬ್ಬೊಬ್ರಿಗೆ ಒಂದೇ ಕಿಡ್ನಿ ಕೊಟ್ಟಾನ, ಒಬ್ಬೊಬ್ಬರಿಗೆ ಒಂದೊಂದು ರೋಗ ಇಟ್ಟಾನ, ಒಬ್ಬೊಬ್ರನ್ನ ಹುಚ್ಚರನ್ನ ಮಾಡಿ ಕಳ್ಸಾನ, ನಿಮಗೆ ಒಬ್ಬೊಬ್ರಿಗೆ ಹುಚ್ಚು ಹೆಂಡ್ತಿನ ಕೊಟ್ಟಾನ, ಕುಡಿಯು ಗಂಡನ ಕೊಟ್ಟಾನ, ನಿಮಗೆಲ್ಲ ಚಲೋ ಇಟ್ಟಾನಂದ್ರೆ ನೆನೆಸ್ಬೇಕಲ್ರಿ ಅವನ್ನ. ಎಲ್ಲ ಪರಮಾತ್ಮ ಒಳ್ಳೇದು ಮಾಡ್ಯಾನಂದ್ರೆ ನೆನೆಸ್ಬೇಕಲ್ಲ. ಅಕಸ್ಮಾತ್ ನಿಮಗೆ ಮೂರನೇ ಕಣ್ಣು ಹಣಿ ಮ್ಯಾಗ ಕೊಟ್ಟಿದ್ರೆ ಏನು ಮಾಡ್ತಿದ್ರಿ? ಯಾವಾರ ಏನಾರ ಅನ್ನೋದಟ ತಡ ತೆರೆದು ಸುಟ್ಟೇ ಬಿಡುದು ಅವ್ರು. ಮತ್ತೇನು ಯಾರು ಹೆಣ್ಮಗ ನಿಮಗೆ ಏನಾರ ಅಂತಂದ್ರೆ ಅವ್ರ ಮನೆ ಬಾಗಲ್ದಾಗ ಹೋಗಿ ಮೂರನೇ ಕಣ್ಣು ತೆರೆದು ಮಣ್ಣಿ ಸುಟ್ಟು ಬರೋರು ನೀವು. ಅದಕ್ಕೆ ಕೊಟ್ಟಿಲ್ಲವ. ಯಾರಿಗೆ ಕೊಡ್ಬೇಕು ಅನ್ನೋದು ನಾವು ಕೂಣದ, ಯಾರಿಗೆ ಏನು ಕೊಡ್ಬೇಕು, ಏನು ಬಿಡ್ಬೇಕು, ಯಾರನ್ನ ಈ ಭೂಮಿ ಮ್ಯಾಗ ಎಷ್ಟು ಸಾಹುಕಾರಿಗೆ ಮಾಡ್ಬೇಕು, ಎಷ್ಟು ಬಡವ್ರಿಗೆ ಇಡ್ಬೇಕು, ತಿನ್ನಕ್ಕೆ ಕೂಳಿರ್ಲಾರ್ದಂಗೆ ಎಂಥ ಮಂದಿನ ಇಡ್ಬೇಕು, ಎಲ್ಲ ಗೊತ್ತದ ಅವಾಗ. ಭಾಳ ದಿಮಾಕ ಮಾಡ್ಕೋತ ಅಡ್ಡಾಡ್ತಿದ್ವು ಅಂದ್ರೆ ತೊಡೆ ದಿವ್ಸಕ್ಕೆ ದೇವ್ರು ಅವ್ ಮಾಡ್ತಾನೆ. ಆಯ್ತು ಮಾಡ್ತೀನಿ ಅಂತಾನವ. ಭಾಳ ದಿವಸ ನಾವು ಏನಾರು ಮಾಡಿದೀವಿ ಅಂದ್ರೆ, ಸಿರಿ ಬಂದಾಗ ಭಗವಂತನ ಮರಿಬಾರದು, ಆಸ್ತಿ ಬಂದಾಗ ಭಗವಂತನ ಮರಿಬಾರದು. ಯಾಕಂದ್ರೆ ಇಂದಿಲ್ಲ ನಾಳೆ ಹೋಗುತ್ತದ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ ಮರೆಯದೆ ನೆನೆಸು ನಮ್ಮ ಕೂಡಲ ಸಂಗಮ ದೇವನ. ಶಾಶ್ವತ ಅಲ್ರೋ ಯಪ್ಪ, ಇದು ಶಾಶ್ವತ ಅಲ್ಲ. ಯಾವಾಗ ಹೋಗುತ್ತದ ಗೊತ್ತಿಲ್ಲ. ಅದು ಹೋಗಲಿಲ್ಲ ಅಂದ್ರೂ ಕಡೆಗೆ ನೀವರ ಅದನ್ನು ಬಿಟ್ಟು ಹೋಗುತ್ತೀರಿ. ಹೌದಿಲ್ಲ? ಮತ್ತ ಅದರ ಹೋಗ್ತದ, ಕಡೆಗೆ ಅದನ್ನು ಬಿಟ್ಟು ನೀವರ ಹೋಗ್ತೀರಿ. ಅದು ಶಾಶ್ವತ ಅಲ್ಲ. ಪರಮಾತ್ಮ ಶಾಶ್ವತ ಅದಾನ. ಅದಕ್ಕೆ ದೇವರ ಯಾರಿಗೆ ಏನು ಕೊಡಬೇಕು, ಯಾರಿಗೆ ಎಟ್ಟು ಕೊಡಬೇಕು, ಎಷ್ಟು ಶಾನ್ಯಾರನ್ನ ಮಾಡಬೇಕು ಎಲ್ಲ ಗೊತ್ತದ ಪರಮಾತ್ಮನಿಗೆ. ಅದಕ್ಕೆ ಮೂರನೇ ಕಣ್ಣು ಸಿದ್ದರಾಮನಿಗೆ ಕೊಟ್ಟಿದ್ದಲ್ಲ. ಅವ ಹೇಳ್ದ, ಯಾರಿಗೆ ನೀನು ಸಿಟ್ಟು ಬಂದು ಮೂರನೇ ಕಣ್ಣು ತೆರೆದಂದ್ರೆ ಅವರು ಸುಟ್ಟು ಹೋಗ್ತಾರ. ಕಡೆಕ್ ಒಂದು ದಿನ ಇಂಥದ್ದು ಬರ್ತದ, ಯಾರು ಬಂದಾಗ
ನೀನು ಅವನಿಗೆ ಸಿಟ್ಟಿಗೆ ಬಂದು ನಿನ್ನ ತ್ರಿನೇತ್ರವನ್ನು ತೆಗೆದು ಅವನು ಸುಟ್ಟು ಬಿಡ್ಬೇಕಂತ ಅಗ್ನಿ ಜ್ವಾಲೆಯನ್ನು ನೀನು ಬಿಟ್ಟಿ ಅಂದ್ರೆ ಆ ನಿನ್ನ ನೇತ್ರದ ಅಗ್ನಿ ಜ್ವಾಲೆ ಯಾರ ಪಾದದೊಳಗ ಯಾರ ಹೆಬ್ಬೆರಳಿನೊಳಗ ಹೋಗಿ ಅದ ಮಾಯ ಆಗ್ತದ, ಆಗ ತಿಳ್ಕೊ ಅವನೇ ಪರಮಾತ್ಮ ನಾನು ಅಂತ, ಆಗ ತಿಳ್ಕೊ ಅಂತ ಸಿಗ್ನಲ್ ಹೇಳ್ದ ಪರಮಾತ್ಮ. ನಾ ಬಂದಾಗ ಹಿಂಗಾಗ್ತದ ಅಂತ ಹೇಳಿದಾಗ ಆಯ್ತಪ್ಪ ಅಂತ ಹೊಕ್ಕನಂದ. ಅಷ್ಟರೊಳಗೆ ಇಲ್ಲಿ ಅವ್ರ ಮನೆಯೊಳಗೆ ತಾಯಿ ಅಳ್ಳಾಕತ್ತಿದ್ಲು. ಸಿದ್ಧರಾಮ ಮನಿ ಬಿಟ್ಟು ಹೋದವ್, ಆಕಳ ಎಮ್ಮಿ ತಗೊಂಡು ಕಾಯಕ ಹೋದವ್, ಹೊಳೆ ಬರಲೇ ಇಲ್ಲಲ್ಲ. ಸಾಲಿಗೆ ಹೋದ ಮಗ ಮನಿಗೆ ಬರಲಿಲ್ಲ ಅಂದ್ರೆ ನಿಮಗೆ ಹೆಂಗಾಗ್ತದ ರೀ ಅವ? ಹೆಂಗಾಗ್ತದ? ಮಗನ ಬಿಟ್ಟಿರಕ್ಕಾಗ್ತದ? ಆಗಂಗಿಲ್ಲ. ಸಿದ್ಧರಾಮ ಹೋಗಿ ಎಷ್ಟು ದಿನ ಆಯಿತೋ, ಎಷ್ಟು ತಿಂಗಳಾಯಿತೋ, ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ. ತಾಯಿ ತಂದೆ ಮಕ್ಕಳ ಮ್ಯಾಗ ಎಷ್ಟು ಪ್ರೀತಿ ಇರ್ತಾರಂದ್ರೆ ಪುಣ್ಯಾತ್ಮರೇ, ನಿಮ್ಮ ಬದುಕು ನಿಮಗಾಗಿ ಅಲ್ಲ, ನಿಮ್ಮ ಮಕ್ಕಳಿಗಾಗಿ. ನೀವು ಏನು ಮಾಡಿದ್ರು ನಿಮ್ಮ ಮಕ್ಕಳಿಗಾಗಿ. ಜ್ಯೋತಿಷ್ ಹತ್ತಿರ ಹೋಗಿ, ಸ್ವಾಮಿಗಳ ಹತ್ತಿರ ಹೋಗಿ ಏನು ಕೇಳ್ತೀರಿ ಅಂದ್ರೆ, ನನ್ನ ಮಗಂದ ಕುಂಡ್ಲಿ ನೋಡೋಯಪ್ಪ, ನನ್ನ ಮಗ ಚಂದ ಆಗತಾನೋ ಇಲ್ಲೋ, ನನ್ನ ಗಂಡನ ಕುಂಡ್ಲಿ ನೋಡು, ನನ್ನ ಗಂಡ ಚಲೋ ಆಗತಾನೋ ಇಲ್ಲ ಅಂತ ಗಂಡಂದು ಕೇಳ್ತೀರಿ, ಮಗಂದು ಕೇಳ್ತೀರಿ, ಮಗಳದ್ದು ಕೇಳ್ತೀರಿ. ಒಂದು ದಿನಾನು ಸ್ವಾಮಿಗಳ ಹೊತ್ತಕ್ಕೆ ದೇವ್ರ ಹೊತ್ತಕ್ಕೆ ಹೋಗಿ ನಂದು ಕುಂಡ್ಲಿ ಹೆಂಗದ ನೋಡಂತ ಒಂದು ದಿನಾನು ಕೇಳಂಗಿಲ್ಲ ನೀವು ನಿಮ್ಮ ಬಗ್ಗೆ. ಯಾಕಂದ್ರೆ ನನ್ನ ಮಗ ಚಂದಿದ್ರೆ ಸಾಕು, ನನ್ನ ಗಂಡ ಚಂದಿದ್ರೆ ಸಾಕು, ನನ್ನ ಮಗಳು ಚಂದಿದ್ರೆ ಸಾಕಂತೀರವ. ಇದಕ್ಕೆ ತಾಯಿಯ ಹೃದಯ ಅನ್ನೋದು. ಮಣಿಯೊಳಗೆ ಮುಂಜಾನೆ ಎದ್ದು ಕೂಡಲೇ ಉಪ್ಪಿಟ್ಟು ಮಾಡಿದ್ರಿ ಅಂತಂದ್ರೆ ನಾಷ್ಟಾಕ ಉಪ್ಪಿಟ್ಟು ಮಾಡಿದ್ರಿ ಅಂತಂದ್ರೆ ನೀವೇ ಮಾಡಿರ್ತೀರಿ, ಹಸುವಾಗಿರ್ತದ, ಸುಡ್ತಿರ್ತದ, ಪಟಕನ ಒಂದು ತಾಡ್ ತಗೊಂಡು ಚಮಚದಾಗ ಹಾಕಿ ಚಾಲು ಮಾಡ್ತೀರೇನು ತಿನ್ನಕ? ಯಾಕೆ ಮಾಡಂಗಿಲ್ಲ ರೀ? ಯಾಕೆ ತಿನ್ನಂಗಿಲ್ಲ? ಹಂಗ್ರಿ ಸ್ವಾಮಿ ನೋಡ್ರಿ, ತಾಯಿ ಹೃದಯ ಎಂಥದಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಉಪ್ಪಿಟ್ಟು ಮಾಡಿ, ಸುಡು ಉಪ್ಪಿಟ್ಟು ಮಾಡಿ ಒಲೆ ಮೇಗಿಂದ ಕೆಳಗೆ ಇಳಿದ್ರಿ ಅಂತಂದ್ರೆ ಏನು ಮಾಡ್ತೀರಿ? ಯಪ್ಪ ಮಗನೇ ಬಾರೋ ನಾಷ್ಟ ಮಾಡಬಾಯಪ್ಪ, ಸುಡ್ತದ ಬಾರೋ, ಈಗ ತಿನ್ಬಾರೋ, ಒಂದಿಟ್ಟು ಹೆಚ್ಚು ತಿಂತಿ, ಬಾಯಪ್ಪ ನಾಷ್ಟ ಮಾಡಬಾರೋ ಅಂತ ಮಗನ ಕರಿತೀರಿ. ಮಗಳಿಗೆ ಕರಿತೀರಿ, ಯವ್ವ ತಂಗಿ ಬಾರ ನಾಷ್ಟ ಮಾಡಬಾಯವ್ವ, ಬಾ ಸುಡ್ತದ ಈಗ ನಾಷ್ಟ ತಿನ್ಬಾ ಅಂತ ಮಗಳನ್ನ ಕರಿತೀರಿ. ಮತ್ತು ಗಂಡಿಗೆ ಕರಿತೀರಿ, ಬರ್ರಿ ನಾಷ್ಟ ಮಾಡಬರ್ರಿ, ನಾ ಇನ್ನ ಜಳಕ ಮಾಡಿ ಹಿಂದ್ಗಡೆ ಮಾಡಕ್ಕೆ ಬರ್ರಿ, ಮೊದಲು ನಾಷ್ಟ ಮಾಡಬರ್ರಿ, ಆರ್ತದ ಸುಡ್ತದ ನಾಷ್ಟ ಮಾಡಬರ್ರಿ ಅಂತ ಕರಿತೀರಿ. ಗಂಡ ಮಗಳು ಮಗ ಒಟ್ಟೂರು ಮನ್ಯಾಗಿನವ್ರು ನಾಷ್ಟ ಮಾಡಿದ ಕೂಡಲೇ ಶೀ ಆಗ್ಯದ ಅಂತ ತಿಳ್ಕೊಂಡು ಎಲ್ಲ ತಿಂದ್ರು ಅಂತಂದ್ರೆ ಬೋಗಾನಿ ಕೆದರಿ ಕಲಾಸ್ ಎಲ್ಲ ಹಾಕ್ತಿ ಅವ್ರಿಗೆ. ಆ ನಂತರ ನಿನ್ನ ಮಗಳು ಬಂದು ಕೇಳ್ತಾಳೆ, ಯವ್ವ ನಿನಗೆ ನಾಷ್ಟ ಉಳಿಲಿಲ್ಲಲ್ಲ, ಮತ್ತು ನೀ ಏನು ತಿಂತಿ ಅಂತಂದಾಗ ತಾಯಿ ಅಂತಾಳೆ, ಯಾಕೆ ಯವ್ವ ನನ್ನ ಹೊಟ್ಟೆ ಸರಿ ಇಲ್ಲ, ನನಗೆ ನಾಷ್ಟ ಬ್ಯಾಡ ಅಂತಾಳೆ. ಸುಳ್ಳು. ತಾಯಿಯ ಕೃಪಾ, ತಾಯಿಯ ಹೃದಯ, ತಾಯಿಯ ಪ್ರೀತಿ. ನನ್ನ ಮಕ್ಕಳು ತಿಂದು ನನ್ನ ಗಂಡ ತಿಂದು ಚಂದಿದ್ರೆ ಸಾಕು, ನಾನು ಕಟಕ ರೊಟ್ಟಿ ಸಾರ ತಿಂದುಕೊಂಡಿರ್ತೀಯವ್ವ ನೀನು, ಮಕ್ಕಳ ಸಲುವಾಗಿ ಗಂಡನ ಸಲುವಾಗಿ. ಅದಕ್ಕೆ ಜಗತ್ತಿನೊಳಗ ತಾಯಿಗೆ ದೇವರಂತ ಯಾಕಂದ್ರಂದ್ರೆ ಇದರ ಸಲುವಾಗಿನೇ. ಸಿದ್ಧರಾಮ ಹೋದ್ರೆ ಹೆಂಗೆ ಸುಮ್ಮಕೊಂಡಿರ್ತಾನ್ರಿ ಅವ್ವ, ಹೆಂಗೆ ಸುಮ್ಮಕೊಂಡಿರ್ತಾಳ ತಾಯಿ? ಜಗತ್ತಿನೊಳಗ ಎಲ್ಲರದು ಋಣ ತೀರಿಸಬಹುದು, ಆದ್ರೆ ಹೊಟ್ಟಾಗಿ ಇಟ್ಟುಕೊಂಡು 9 ತಿಂಗಳು ಊಟ ಕೊಟ್ಟು ಜಾಕ್ ಮಾಡಿದ ತಾಯಿ ಋಣ ತೀರಿಸಲಿಕ್ಕೆ ಯಾವ ಮಗನಿಗೂ ಆಗೋದಿಲ್ಲ. ಆ ರೀತಿಯೊಳಗ ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದರೇನು ಫಲ? ಹಡದ ಅವ್ವಗ ಹಡದ ಅಪ್ಪಗ ಮನ್ಯಾಗ ಬೈದು ಊಟ ಹಾಕಲಿಲ್ಲ, ಬಟ್ಟೆ ಕೊಡ್ಲಿಲ್ಲ, ಅವ್ರಿಗೇನು ನೋಡ್ಲಾರ್ದ ನೀನು ಕಾಸಿಗೆ, ಕೇದಾರಕ್ಕ, ವೃಷಕೇಶಕ್ಕ, ಶ್ರೀಶೈಲದ ಗಿರಿಯಲ್ಲಿ ಹೋಗಿ ನಮಸ್ಕಾರ ಮಾಡಿದರ ಏನು ಉಪಯೋಗದ ತಮ್ಮ? ಹಡದ ಅವ್ಗ ಅಪ್ಪಗ ಮನ್ಯಾಗ ನೋವು ಕೊಟ್ಟು ಅವರಿಗೆ ಊಟ ಕೊಡ್ಲಾರ್ದ ನೀನು ಅಂತ ಕ್ಷೇತ್ರಗಳಿಗೆ ಹೋದ್ರೆ ಏನೂ ಉಪಯೋಗ ಇಲ್ಲ. ನಿನ್ನ ತಾಯಿಯ ಪಾದದೊಳಗ ಶ್ರೀಶೈಲದ ಮಲ್ಲಯ್ಯ ಅದಾನ, ನಿನ್ನ ತಾಯಿಯ ಪಾದದೊಳಗ ಕಾಶಿಯ ವಿಶ್ವನಾಥ ಅದಾನ, ನಿನ್ನ ತಾಯಿಯ ಪಾದದೊಳಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಅದಾರ. ಮುಂಜಾನೆ ಎದ್ದು ಕೂಡಲೇ ನಿನ್ನ ಹಡದ ತಂದೆ ತಾಯಿಗಳ ಪಾದಕ್ಕೆ ಒಂದು ಸಾರಿ ನಮಸ್ಕಾರ ಮಾಡಿದೆ ಅಂದ್ರ ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತದೋ ಯಪ್ಪ. ಇಲ್ಲೇ ಅದರತ್ತ ದೇವರ ಅವರಿಗೆ ನಮಸ್ಕಾರ ಮಾಡತಕ್ಕಂಥ
ಪದ್ಧತಿ ಅದ. ಆ ರೀತಿಯೊಳಗೆ ಸಿದ್ಧರಾಮನ ತಾಯಿ ಅಳ್ತಿದ್ಲು. ಸಿದ್ಧರಾಮ ಅಲ್ಲಿಂದ ಆಶೀರ್ವಾದವನ್ನು ತಗೊಂಡು ಬರ್ತಾನೆ. ಬಂದೇನಪ್ಪ ಅಂತಂದ್ರೆ ಸೊನ್ನಲಾಪುರಕ್ಕೆ ಬಂದು ಬಹಳ ದೊಡ್ಡ ಕಾರ್ಯಕ್ಷೇತ್ರವನ್ನು ಪ್ರಾರಂಭ ಮಾಡ್ತಾನೆ ಸಿದ್ಧರಾಮ. ಆವತ್ತಿನ ಕಾಲಕ್ಕೆ ಸಿದ್ಧರಾಮ ಸೊನ್ನಲಾಪುರದ ಹೆಂಗಿದ್ದ ಅಂತಂದ್ರ, ಇವತ್ತು ನಮ್ಮ ಭಾಗದೊಳಗ ಒಬ್ಬ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅವನದು ಹೆಂಗ ನಡೀತದಲ್ಲ, ಇಡೀ ಎಲ್ಲ ಇಲಾಖೆಗಳು, ಎಲ್ಲ ಅಧಿಕಾರಿಗಳು, ಅಷ್ಟೇ ಅಲ್ಲ ಸಾರ್ವಜನಿಕ ಪ್ರಜೆಗಳು ಕೂಡ ಅವರ ಆಜ್ಞೆಯಂತೆ ನಡಿಬೇಕಲ್ಲ. ಹಂಗ ಸಿದ್ಧರಾಮನ ಆಜ್ಞೆಯನ್ನು ಮೀರಿ ಯಾರೂ ನಡೀತಿದ್ದಿಲ್ಲ ಸೊನ್ನಲಾಪುರದೊಳಗೆ. ಸಿದ್ಧರಾಮ ಅಂತಂದ್ರೆ ಆವತ್ತಿನ ಕಾಲಕ್ಕೆ ಸಾಕ್ಷಾತ್ ಶಿವ ಅಂತ ಕರೀತಿದ್ರು. ಅಂತಹ ಶಕ್ತಿನೂ ಇತ್ತು ಸಿದ್ಧರಾಮನಲ್ಲಿ. ಅರೆ, ಸಾಕ್ಷಾತ್ ಪರಮಾತ್ಮನ ಜೊತೆಗೆ ಮಾತನಾಡಿ ಭೇಟಿಯಾಗಿ ಆಶೀರ್ವಾದವನ್ನು ತಗೊಂಡು ಬಂದವ, ಮೂರನೇ ಕಣ್ಣನ್ನು ತಗೊಂಡು ಬಂದವ, ಅವನಲ್ಲಿ ಶಕ್ತಿ ಇರಂಗಿಲ್ಲೇನ್ರಿ? ಒಬ್ಬಕ್ಕೆ ಹೆಣ್ಣು ಮಗಳ ಗಂಡ ಸತ್ತಿದ್ದಂತ ಸೊನ್ನಲಾಪುರದೊಳಗೆ. ಒಬ್ಬಕ್ಕೆ ಹೆಣ್ಣು ಮಗಳ ಗಂಡ ಸತ್ತಿದ್ದ. ಆ ಹೆಣ್ಣು ಮಗಳು ಯಾರು ಅಂತಂದ್ರೆ ಸ್ವತಃ ಸೊನ್ನಲಾಪುರದೊಳಗೆ ಸಿದ್ದರಾಮೇಶನ ಏನು ಸೇವಾ ಮಾಡ್ತಿದ್ದಲ್ಲ ಅವನ ಹೆಂಡತಿನೇ. ಸಿದ್ದರಾಮ ಶಿವಯೋಗಿ ಅವ್ರ ಮಣಿಗೆ ಬರ್ತಾನಂತ ತಿಳ್ಕೊಂಡು ಮಣಿಯೆಲ್ಲ ಸ್ವಚ್ಛ ಮಾಡುವಾಗ ಅವನ ಹೆಂಡತಿಗೆ ಹಾವು ಕಡ್ದು ಸತ್ತಿದ್ಲಕ್ಕಿ. ಸಿದ್ದರಾಮ ಶಿವಯೋಗಿಯ ಏನು ಸೇವಾ ಮಾಡ್ತಾನಲ್ಲ ಅವನ ಹೆಂಡತಿನ ಹಾವು ಕಡದ ಮನ್ಯಾಗ ಸತ್ತಿದ್ಲು. ಮಂದೆಲ್ಲ ಕೂಡಿದ್ರು. ಇನ್ನೇನು ಮಣ್ಣು ಮಾಡ್ಬೇಕನ್ನೋದ್ರೊಳಗ ಗಂಡ ಬರವಲ್ಲ, ಹೆಂಡತಿ ಸತ್ತಾಳಂದ್ರು ಬರವಲ್ಲ. ಹೋಗಿ ಹೇಳಿದ್ರು, ನಿಮ್ಮ ಹೆಣ್ಮಕ್ಳು ಸತ್ತಾರ ಹಿಂಗೆ ಹಾವು ಕಡದಂತ, ಬರ್ರಿ ಅಂತಂದಾಗ ಅವ ಅಂದ, ನಮ್ಮ ಗುರುಗಳು ಸೇವಾ ಮುಗಿತಕ ಬರಂಗಿಲ್ಲ ಅಂದವ. ಹೆಂಡತಿ ಸಾಯ್ಲಿ, ಯಾರು ಬೇಕಾದವ್ರು ಸಾಯ್ಲಿ, ನಾನು ಸಿದ್ಧರಾಮನ ಪೂಜೆಯೊಳಗದೀನಿ, ನಾನು ಸಿದ್ಧರಾಮನ ಸೇವೆಯೊಳಗದನ, ಅವನ ಸೇವಾ ಮುಗಿದ ನಂತರ ಬರ್ತಾನಂತ ತಿಳ್ಕೊಂಡು ರಾತ್ರಿ 9 ಗಂಟೆಗೆ ಸಿದ್ಧರಾಮನ ಸೇವಾ ಮುಗೀತು. ನಾ ಬರ್ತೀನಿ ಅಪ್ಪ ಹೊಕ್ಕಣಂತ ಸಿದ್ಧರಾಮನಿಗೆ ನಮಸ್ಕಾರ ಮಾಡಿ ಹೇಳಿದಾಗ ಸಿದ್ಧರಾಮ ಅಂಬಲಿ ಕೊಟ್ಟಂತ, ಹೋಗಿ ನಿನ್ನ ಹೆಂಡತಿ ಕುಡಿಸು. ಸತ್ತಾಳತ್ತರಿ, ಸಾಯ್ದಾಳ ಕುಡಿಸಂಗೆ, ಕರಿಯಲ್ಲ, ಹೋಗಿ ಕರೆದು ಕುಡಿಸು ಅಂತ ಅಂಬಲಿ ಕೊಟ್ರ ಮನೆಗೆ ತಗೊಂಡು ಹಾದಂತ ಸಿದ್ಧರಾಮನ ಸೇವಕ. ಮನ್ಯಾಗ ಮಂದಿ ಕೂಡ್ಯಾರ, ಅಳ್ಳಾಕತ್ತಾರ, ಗೋರಿ ತಯಾರು ಮಾಡ್ಯಾರ, ಚಿಟಪಲಿಕೆ ತಯಾರು ಮಾಡ್ಯಾರ. ಇನ್ನೇನು ಗಂಡು ಬರುದು ಅಟ್ಟೆ, ಬಂದು ನೋಡಿದ ಅಂದ್ರೆ ಎತ್ತಿವಿ ಚಿಟಪಲಿಗೆ ಕುಂಡಿಸಿ ಮಣ್ಣು ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಸಜ್ಜಾಗಿ ಕುಂತಿದ್ರು. ಅಂಬಲಿ ತಗೊಂಡು ಬಂದ ಉದ್ದಕ್ಕಾಕಿಗೆ ಹಾಕಿದ್ರು, ಮಲಗಿಸಿದ್ರು. ಸಿದ್ಧರಾಮನ ಶಿಷ್ಯ ಅವ ಅಕ್ಕಿ ಗಂಡು ಬಂದ ಅಕ್ಕಿಗಂತಾನ, ಏಯ್ ಹೇಳಲ್ಲ ಯಾಕ ಮಕ್ಕೊಂಡಿ ಅಂದ. ಸತ್ತಕ್ಕಿಗೆ ಹಿಂಗಂದ್ರೆ ಹುಚ್ಚರಂತಾರಿಲ್ರಿ ನೀವು, ಗಂಡ ಹಿಂಗಂದ್ರೆ ಹುಚ್ಚಂತಾರ. ಏಯ್ ಹೇಳಲ್ಲ ಯಾಕೆ ಮಲ್ಕೊಂಡಿ, ಗುರುಗಳು ನಿನ್ನ ಸಲಗೆ ಪ್ರಸಾದ ಕೊಟ್ಟಾರ, ಅಂಬಲಿ ಪ್ರಸಾದ ಕೊಟ್ಟಾರ, ಮಕ್ಕಳಿಗೂ ಕೊಡಿಸಂದಾರ, ನಾ ಕೊಡದು ಬಂದೀನಿ, ನಿನಗೂ ಕುಡಿ ಅಂದಾರ, ಹೇಳಂತಂದಾಗ ಅದು ಆಕೆ ಹೆಂಗೆ ಹೇಳ್ತಾಳ್ರಿ, ಸತ್ತಾಳ. ಮಂದೆಲ್ಲ ಕೂತವ್ರಂದ್ರು ಹುಚ್ಚಿಗಿಚ್ಚಿ ಹಿಡ್ದದೇನೋ ನಿನಗ, ನೀನು ಏಂತಿ ಸತ್ತಾಳ, 4 ತಾಸು ಆಯ್ತು ನಿನ್ನ ಸಂಬಂಧ ಇಟ್ಕೊಂಡು ಕೂತೀವಿ, ಹಿಡ್ದಾಂಗುಡ್ದ ಮಣ್ಣು ಮಾಡೋರು ನಾವು, ನಡಿ ಇನ್ನು ಮಣ್ಣು ಮಾಡೋಣ ಅಂತಂದಾಗ ಅವ ಅಂದ, ತಡೀರಿ ಅಂಬಲಿ ಕೊಡ್ಬೇಕಿ, ಗುರುಗಳು ಕೊಟ್ಟಾರ. ಹೇಳಕ್ಕ ಹೇಳ್ರಿ, ಕೇಳ್ತದ ಇಲ್ಲ ನಿನಗ, ಹೇಳು, ಗುರುಗಳು ಅಂಬಲಿ ಕೊಟ್ಟಾರ ಹೇಳಂತ ತಿಳ್ಕೊಂಡು ಅಕ್ಕಿಗೆ ಹಿಂಗ ಮುಟ್ಟಿ ತಲೆ ಹಿಡದ ಹೇಳಂದ. ತಟಕನ ಎದ್ದು ಕೂತಳ್ರಿ ಸತ್ತಕ್ಕಿ. ಸತ್ತ ಹೆಣ್ಮಗಳು ಗುರುಗಳು ಅಂಬಲಿ ಕೊಟ್ಟಾರ, ಪ್ರಸಾದ ಕುಡಿ ಹೇಳಂತಂದ್ರೆ ಮಕ್ಕೊಂಡಕ್ಕೆ ಹೆಂಗೆ ಎದ್ದುಕೊಂಡಿರ್ತಾಳಲ್ಲ, ಕೊಡ್ರಿ ಅಂಬಲಿ ಹಿಂಗೆ ಕೈ ಮಾಡಿದಳು. ನೀವೆಲ್ಲರ ಸತ್ತವ್ರತ್ತಕ್ಕೆ ಹೋದಾಗ ಯಾರ ಮನ್ಯಾಗಾರ ಸತ್ತಿರ್ತಾರಲ್ಲ, ಗೂಟಕ್ಕೆ ಬಡ್ದು ಕುಣಿಸಿರ್ತಿರಲ್ಲ, ಮುಂದೆ ಕೂತಳುವಾಗ ಪಕ್ಕಂತ ಕಣ್ತಾರದಂದ್ರ ಕುಡ್ತೀರಿ. ಯವ್ವ ಹಂಗೆ ಕುಡ್ರಾಕ ಬರ್ತದ ಸ್ವಾಮಿ, ದೆವ್ವ ಆಗಿಬಿಡ್ತದ ನೋಡ್ರಿ. ಹೆಂಗದ ಪಕ್ಕಂತ ಎದ್ದು ಹೋಗ್ಬಿಡ್ತೀರಿ ನೀವೆಲ್ಲ. ಎದ್ದು ಕುಂತ ಒಳಗೆ ಕರ್ಕೊಂಡು ಹೋದ. ಸಿದ್ಧರಾಮನ ಪವಾಡದ, ಸಿದ್ಧರಾಮ ಶಿವಯೋಗಿ ಅದಾನ, ಅವತಾರಿ ಪುರುಷ ಅದಾನ, ಇಂಥವ ಸಾವಿರ ಮಂದಿಗೆ ಉಳಿಸ್ತಾನ, ಹೋಗ್ರಂತ ತಿಳ್ಕೊಂಡ ಮನ್ಯಾಗ ಮಂದಿಗೆಲ್ಲ ಕಳಿಸಿದಂತ. ಸಿದ್ಧರಾಮನ ಶಕ್ತಿ ಅಂತಾದಿತ್ತು ಆವತ್ತಿನ ಕಾಲದೊಳಗೆ. ಸುತ್ತ ಮಂದೆಲ್ಲ ಎಷ್ಟು ಮಂದಿ ರೋಗಿನವರು, ಎಷ್ಟು ಮಂದಿ ಕುಡ್ರು, ಎಷ್ಟು ಮಂದಿ ಕುಂಟ್ರು ಬಂದು ಸಿದ್ಧರಾಮನ ಕಡೆಗೆ ಆರೋಗ್ಯವಂತರಾಗಿ ಹೋಗುತ್ತಿದ್ರು. ಆವತ್ತಿನ ಕಾಲದೊಳಗೆ ಸೊನ್ನಲಾಪುರದೊಳಗೆ ದೇವರಂದ್ರ ಸ್ವತಃ ಸಿದ್ಧರಾಮ. ಅಂತಹ ಸಿದ್ಧರಾಮನ ಚರಿತ್ರೆ ಬಹಳ ದೊಡ್ಡದದ. ಆ ರೀತಿಯೊಳಗೆ ತಾವೆಲ್ಲ ಸಿದ್ಧರಾಮನ ಚರಿತ್ರೆ, ಅದರ ಜೊತೆಗೆ ಬದುಕಿನ ಕೆಲವೊಂದು ಸೂತ್ರಗಳನ್ನು ಕೇಳ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ಆ ಸಿದ್ಧರಾಮ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕರುಣಿಸಲಂತ ತಿಳ್ಕೊಂಡು ವಾಗ್ರೂಪ ಸೇವೆಗೆ ವಿರಾಮ ಮಾಡೋಣ.